ಜಾತ್ಯತೀತ ಜನತಾದಳದ ಪಕ್ಷದ ಕಚೇರಿಯ ಆವರಣದಲ್ಲಿ ಇವತ್ತಿನ ದಿನ ಮಾಲೂರು ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳ ಒಂದು ಸಾಂಕೇತಿಕವಾದಂಥ ಕಾರ್ಯಕ್ರಮವನ್ನು ಇವತ್ತಿನ ದಿನ ನಮ್ಮ ವಿಜಯಕುಮಾರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಮತ್ತು ಅವರ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರು ಪಕ್ಷಕ್ಕೆ ಸೇರತಕ್ಕಂಥ ಒಂದು ಕಾರ್ಯಕ್ರಮದ ಇವತ್ತಿನ ಸಾಂಕೇತಿಕ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಈಗಾಗಲೇ 3:30 ಗಂಟೆ ಆಗಿದೆ. 4 ಗಂಟೆ ಹತ್ತಿರ ಬರ್ತಾ ಇದ್ವಿ. ವೇದಿಕೆ ಮೇಲೆ ಬಹಳ ಜನ ಶುಗರ್ ಕಂಪ್ಲೇಂಟ್ನವರು ಇರಬಹುದು, ಅದರಿಂದ ನಾನು ಹೆಚ್ಚಿನ ವಿಷಯ ಪ್ರಸ್ತಾಪ ಮಾಡಲ್ಲ. ಒಂದು, ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ನಮ್ಮ ಹಿರಿಯ ನಾಯಕರಿದ್ದಾರೆ, ಪಕ್ಷದ ಹಿರಿಯ ಪ್ರಮುಖರು, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಒಂದು ವಿಜಯಕುಮಾರ್ ಅವರು, ಮತ್ತೊಂದು ರಾಮೇಗೌಡರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀವಿ. ಪ್ರಥಮವಾಗಿ ರಾಮೇಗೌಡರು ಏನು ಮಾತನಾಡೋದು, ಮನಸ್ಸು ಬಿಚ್ಚಿ ನಿಮ್ಮ ಮುಂದೆ ಮಾತನಾಡಿದ್ದಾರೆ. ಅವರಿಗೆ ರಾಜಕೀಯದಲ್ಲಿ ಆದಂಥ ಅನುಭವಗಳೇನಿದೆ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತಂತ ಒಂದು ದಿನದಿಂದ ಪ್ರಾರಂಭ ಆಗಿ ಹಲವಾರು ರಾಜಕೀಯದ ಅನುಭವಗಳನ್ನು ಅವರೇನು ಕಂಡಿದ್ದಾರೆ ಅದೆಲ್ಲ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿದ್ರು. ಆದ್ರೆ ಕೊನೆಗೆ ಒಂದು ಮಾತು ಹೇಳಿದ್ರು, ವಿಜಯಕುಮಾರ್ ಅವರ ಜೊತೆಗೂಡಿ ನಾನು ಮಾಲೂರಿನ ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ, ಅದು ವಿಜಯಕುಮಾರ್ ಅವರ ಅಭಿಮಾನಿಗಳಿರ್ಬೋದು, ನಮ್ಮ ಜನತಾದಳದ ಹಳೆ ಕಾರ್ಯಕರ್ತರುಗಳು ಇರ್ಬೋದು, ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿಜಯಕುಮಾರ್ ಅವರ ಜೊತೆ ನಾನು ಕೈ ಜೋಡಿಸಿ ಎಲ್ಲ ರೀತಿಯ ತ್ಯಾಗಕ್ಕೆ ನಾನು ಸಿದ್ಧವಾಗಿ ನಾನು ಇವತ್ತಿನ ದಿನ ಸಂಪೂರ್ಣ ಸಂತೋಷದಿಂದ ಮುಕ್ತ ಮನಸ್ಸಿನಿಂದ ಘೋಷಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ. ಈ ಪಕ್ಷದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ, ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರಂತ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದಾರೆ, ಅವರ ರಾಜಕೀಯದ ವಿಷಯದಲ್ಲೂ ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇವರಿಬ್ಬರು ಅಣ್ಣ ತಮ್ಮಂದ್ರ ತರ ಮಾಲೂರಿನ ಜನತೆಯ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ, ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಿದ್ರೆ ಬಹುಶಃ ಮಾಲೂರು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಒಂದು ನಿಷ್ಠಾವಂತ ಮತ್ತು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡ್ಕೋತೀರಿ ಅನ್ನೋದು ನನ್ನ ಅಭಿಪ್ರಾಯ. ವಿಜಯ್ ಅವ್ರ ಬಗ್ಗೆ ನಾನೇನು ದೊಡ್ಡದಾಗಿ ಮಾತನಾಡಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಅವರ ಚಟುವಟಿಕೆಗಳಿದ್ರು, ಮಾಲೂರಿನಲ್ಲಿ ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಜೊತೆಗೂಡಿ ಏನು ಕೆಲಸ ಮಾಡಿದ್ದಾರೆ. ಇಲ್ಲಿ ಇನ್ನೊಬ್ಬ ನನ್ನ ಸ್ನೇಹಿತ ಪ್ರಭಾಕರ್ ನನ್ನ ಹಳೆ ಸ್ನೇಹಿತನೇ. ಪ್ರಭಾಕರ್ಗೂ ಹಲವಾರು ರೀತಿಯ ಏಳು ಬೀಳುಗಳನ್ನು ಕಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಅನ್ಯಾಯ ಆಗಿರತಕ್ಕಂಥದ್ದು ನಿಜ, ಪ್ರಭಾಕರ್ ಅವರು. ಆದರೆ ಪ್ರಭಾಕರ್ ಅವರು ವಿಜಯಕುಮಾರ್ ಅವರ ಜೊತೆಗೂಡಿ ಪ್ರಾಮಾಣಿಕ ಅವರ ಜೊತೆಯೇ ನಿಂತಿದ್ದಾರೆ. ಅವರನ್ನು ನಾವು ಮರೀತಕ್ಕಂಥ ಪ್ರಶ್ನೆಯಲ್ಲಿ ನನಗೆ ಬಹಳ ಅತ್ಯಂತ ಆತ್ಮೀಯವಾದ ಸ್ನೇಹಿತ ಪ್ರಭಾಕರ್ ಅವರು, ಹಳೆಯ ಸ್ನೇಹಿತ, ಸುಮಾರು 15-20 ವರ್ಷ ಸ್ನೇಹಿತ. ಅವರು ಎಲ್ಲೇ ಇದ್ರು ನಮ್ಮ ಒಂದು ಶ್ರೇಯಸ್ಸನ್ನ ಬಯಸಿದಂಥವ್ರೆ ಪ್ರಭಾಕರ್. ಪಕ್ಷ ಬಿಟ್ಟೋಗಿದ್ರು, ಕೊನೆಗೆ ಅವರೊಂದು ಮಾತು ಹೇಳಿದ್ರು, ನನ್ನ ತಾಯಿ ಮನೆ ಇದು, ಇಲ್ಲಿಗೆ ಬರ್ತಿದ್ದೀನಿ ಅಂತ. ಅದು ಅವರಲ್ಲಿ ಇರ್ತಕ್ಕಂಥ ನಿಷ್ಠೆ. ಮಾಲೂರಿನಲ್ಲಿ ಬಹುಶಃ ಇವತ್ತಿನಿಂದ ಒಂದು ಹೊಸ
ಬದಲಾವಣೆಯನ್ನು ಕಾಣ್ತಕ್ಕಂಥದ್ದಕ್ಕೆ ಇವತ್ತು ಮಾಲೂರಿನಿಂದ ಬಂದಿರತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವೇನು ಬಂದಿದ್ದೀರಿ, ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಹೆಚ್ಚಿನ ಭಾಷಣ ಬೇಕಿಲ್ಲ. ಬಹುಶಃ ಇಲ್ಲಿ ಎಲ್ಲ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ. ಮಾಧ್ಯಮದ ಸ್ನೇಹಿತರು ಇರೋದ್ರಿಂದ ಒಂದು ಮಾತು ಹೇಳ್ತೀನಿ. ಸನ್ಮಾನ್ಯ ದೇವೇಗೌಡರು ಪಾಪ ಬಹಳ ನೋವಿನಿಂದ ಈ ರಾಜ್ಯಕ್ಕೆ, ಈ ಸಮಾಜಗಳಿಗೆ ನಾನು ಏನೇನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನ ಪಾಪ ಅವರು ನಿಮ್ಮ ಮುಂದೆ ವಿಸ್ತಾರವಾಗಿ ಮಾತನಾಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ತಂದಂತ ಮೀಸಲಾತಿಗಳಿರ್ಬೋದು, ಹಾಗೂ ಹಲವಾರು ಸಮಾಜಗಳಿಗೆ, ಹಿಂದುಳಿದ ಸಮಾಜಗಳಿಗೆ ಯಾವ್ಯಾವ ರೀತಿ ನಾನು ಒಂದು ಕೊಡುಗೆ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳಿದ್ದಾರೆ. ಇಲ್ಲಿ ಇವತ್ತು ವಿಜಯ್ ಏನಿದ್ದಾರೆ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ತಿಗಳ ಸಮಾಜದ ಮುಗ್ಧತನ ಏನಿದೆ ಅಂದ್ರೆ, ತುಮಕೂರು ಜಿಲ್ಲೆನಲ್ಲಿ ಒಬ್ಬ ಜಹಾಂಗೀರ್ ರವಿ ಅಂತ ಇದ್ದಾನೆ. ಬಹುಶಃ ನಿಮ್ಗೆ ಯಾರಾದ್ರು ನೆಂಟಸ್ಥಾನ ಇರ್ಬೋದೇನೋ. ತುಮಕೂರಿನಲ್ಲಿ ಒಂದು ಬಾರಿ ಹಠ ಮಾಡಿ ಟಿಕೆಟ್ ಕೊಟ್ಟೆ, 30,000 ಓಟ್ ತಗೊಂಡ. ಎರಡನೇ ಬಾರಿ ಮತ್ ನಿಲ್ಲು ಅಂತ ಹೇಳಿದೆ. ಅಯ್ಯೋ ಅಣ್ಣ, ನನ್ನ ಹತ್ರ ದುಡ್ಡೆಲ್ಲಿದೆ, ಸುಮ್ಮನೆ ನೀನು ನನಗೆ ಹಿಂಸೆ ಕೊಡಬೇಡ, ನಿಲ್ಲೋದಿಲ್ಲ ಅಂತ. ನಾನು ಚುನಾವಣೆ ಎದುರಿಸ್ತೀನಪ್ಪ, ನಿನ್ ಚುನಾವಣೆಗೇನು ಯಾವುದೇ ಸಮಸ್ಯೆ ಇಲ್ದಂಗೆ ನೋಡ್ಕೊತೀನಿ, ನಿಲ್ಲು ಅಂದ್ರೂ ನಿಲ್ದೆ ಮತ್ತಿನ್ಯಾರು ಕರ್ಕೊಂಬಂದು ಅಭ್ಯರ್ಥಿ ಮಾಡಿದ. ಅಲ್ಲಿ ಅವತ್ತು MLA ಆಗೋನು. ಇವತ್ತು ಈ ಒಂದು ಸಮಾಜಕ್ಕೆ ಇಲ್ಲಿಯವರೆಗೆ ಬಹುಶಃ ಒಂದು ರಾಜಕೀಯವಾದಂಥ ಸ್ಥಾನಮಾನಗಳಿಂದ ದೊರಕಿಲ್ಲ. ಉಡಿ ವಿಜಯಿಂದ ಅದು ಪ್ರವೇಶ ಆಗ್ತದೆ ರಾಜಕೀಯವಾಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮ ಕೋಲಾರದ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ನಮ್ಮ ಮಲ್ಲೇಶಣ್ಣ ಲೋಕಸಭಾ ಸದಸ್ಯರಿದ್ದಾರೆ, ಪ್ರಭಾಕರ್, ರಾಮೇಗೌಡರು ಮತ್ತು ನಿಮ್ಮಂತ ನಿಷ್ಠಾವಂತ ಸಾವಿರಾರು ಕಾರ್ಯಕರ್ತರು ಅವರ ಬೆನ್ನೆಲುಬಾಗಿ ನೀವು ನಿಂತಿದ್ದೀರಿ. ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಈ ಸಮಾಜಕ್ಕೆ ಒಂದು ಶಕ್ತಿ ದೊರಕತಕ್ಕಂಥದ್ದಕ್ಕೆ ಮಾಲೂರಿನ ಜನತೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಮುಂದೆ ಮಾಲೂರಿಗೆ ಒಂದು ಬೃಹತ್ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮ ಸಮಾವೇಶ ಮಾಡೋದಿದೆ. ವಿಜಯ್ ಅವರು, ರಾಮೇಗೌಡರು, ಪ್ರಭಾಕರ್ ಅವರ ನೇತೃತ್ವದಲ್ಲಿ, ನಿಮ್ಮಗಳ ನೇತೃತ್ವದಲ್ಲಿ ಅಲ್ಲಿ ಬಹಳ ವಿಷಯಗಳನ್ನು ಅಲ್ಲಿ ಮಾತಾಡೋಣ. ನನಗೆ ಮಾಲೂರು ಬಹಳ ದೊಡ್ಡ ಮಟ್ಟದಲ್ಲೇ ವಿಷಯಗಳು ಗೊತ್ತಿರತಕ್ಕಂಥದ್ದು. ಇರೋದು ಎಲ್ಲರೂ ನನ್ನ ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿರೋರು ನನ್ನ ಸ್ನೇಹಿತರೆ, ಆತ್ಮೀಯ. ಇಲ್ಲಿ ಈಗ ಬಿಜೆಪಿಲಿ ಏನೋ ಓಡಾಡ್ತಿದ್ದಾರೆ, ಅವರಿಗೆ ಒಂದು ಜೀವ ಕೊಟ್ಟಿದ್ದು ಈ ಪಕ್ಷ ಜನತಾದಳ. ಹೊಸಕೋಟೆಯಿಂದ ಕರ್ಕೊಂಡೋಗಿ MLA ಮಾಡಬೇಕಾದ್ರೆ ಬಹುಶಃ ಹಲವಾರು ಜನ ಇದ್ದಾರೆ. ಈಗ ವ್ಯಕ್ತಿಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆತ್ಮೀಯತೆ ಬೇರೆ, ರಾಜಕೀಯ ಬೇರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 4 ಗಂಟೆ ಆಗಿದೆ. ನಾನು ಸುದೀರ್ಘವಾಗಿ ಏನು ಮಾತನಾಡಕ್ ಹೋಗಲ್ಲ. ಇವರ 3 ಜನ ಏನಿದ್ದಾರೆ ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಮಾಲೂರು ಜನತೆಯ ಪರವಾದಂತ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನೀವು 3 ಜನ ಒಗ್ಗಟ್ಟಾಗಿರಿ. ಇನ್ನು ಉಳಿದಿದ್ದನ್ನ ಭಗವಂತನಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ 3 ಜನನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಭಗವಂತ ನಮಗೇನು ಶಕ್ತಿ ಕೊಡ್ತೇನೆ ಅದನ್ನ ನಿಮಗೆ ದಾರಿ ಎರಿತೀವಿ. ಈ ಮಾತನ್ನು ಹೇಳಿ ಒಂದು ಕುಟುಂಬದ ತರ ಒಟ್ಟಿಗೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ಇದು ಇವತ್ತಿನ ಮಾಲೂರಿನ ಈ ಕಾರ್ಯಕ್ರಮ. ಜನತಾದಳ ಮುಂದಿನ ದಿನಗಳಲ್ಲಿ 20 ಸೀಟು, 15 ಸೀಟು, 30 ಸೀಟ್ ಏನು ಹೇಳ್ತಾ ಇದ್ದಾರೆ, ಅದೆಲ್ಲದಕ್ಕೂ ಉತ್ತರವನ್ನ ಕೊಡ್ಲಿಕ್ಕೆ ತಯಾರಾಗ್ತಿದೆ ಅಂತಕ್ಕಂಥದ್ದನ್ನ ಮಾಲೂರಿನ ನಮ್ಮ ಜನತೆ, ಮಾಲೂರಿನ ವಿಜಯ್ ಅವರ, ರಾಮೇಗೌಡರ, ಪ್ರಭಾಕರ್ ಅವರ ಅಭಿಮಾನಿಗಳು, ನಮ್ಮ ಹಿರಿಯರೇನು ಬಂದಿದ್ದಾರೆ ಮಾಲೂರಿನಿಂದ, ಒಂದು ಸಂದೇಶವನ್ನ ನಾಡಿನ ಜನತೆಗೆ ತಲುಪಿಸ್ತಾ ಇದ್ದೀರಿ. ಅದಕ್ಕೆ ನನ್ನ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ.